BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಮಾಂಗಲ್ಯ ಸೂತ್ರ ಕಿತ್ತಿಕೊಳ್ಳಬೇಕು ಎಂಬ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆಗೆ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅಜಯ್ ಸಿಂಗ್, ಈ ಹೇಳಿಕೆಯಿಂದ ಮೋದಿಗೆ ಚುನಾವಣೆ ಆಯೋಗ ನೋಟಿಸ್ ನೀಡಿದ್ದು ದೇಶದ ಇತಿಹಾಸದಲ್ಲೇ ಪ್ರಧಾನಿಯೊಬ್ಬರಿಗೆ ನೋಟಿಸ್ ನೀಡಿದ್ದು ಇದೇ ಮೊದಲು ಎಂದು ಅಜಯ್ ಸಿಂಗ್ ಲೇವಡಿ ಮಾಡಿದರು. ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರು ಏನು ಸುಮಾರು ಈ ಒಂದು ಎಲ್ಲ ಒಂದು ಮಂಗಲಸೂತ್ರವನ್ನೇ ತಗೊಂಡ್ಬಿಡ್ತಾರೆ ಅಂತ ಅವ್ರು ಹೇಳಿದ್ದಾರೆ. ನಾವು ಪ್ರಧಾನಮಂತ್ರಿಗಳು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, ಕಳೆದ ಒಂದು 20 ವರ್ಷದಲ್ಲಿ 55 ವರ್ಷ ನಾವು ಅಧಿಕಾರದಲ್ಲಿ ಇದ್ದಾಗ ಯಾರಾದ್ರೂ ಮಂಗಲಸೂತ್ರವನ್ನು ತಗೊಂಡಿದ್ದೀವ? ಚಿನ್ನ ಆಭರಣಗಳನ್ನು ನಾವು ತಗೊಂಡಿದ್ದೀವ? ಯಾವ್ದಾದ್ರೆ ಒಂದು ಸಮುದಾಯಕ್ಕೆ ನಾವು ಕೊಟ್ಟಿದ್ದೀವ? ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ಸುಮಾರು 137 ವರ್ಷದ ಹೆಚ್ಚಿನ ಒಂದು ಇತಿಹಾಸ ಇದೆ. ಇವತ್ತು ನಾವು ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪಕ್ಷ ಹೋರಾಟವನ್ನು ಮಾಡಿದೆ, ಬಲಿದಾನವನ್ನು ಮಾಡಿದೆ, ತ್ಯಾಗವನ್ನು ಮಾಡಿದೆ. ಅದೇ ಒಂದು ರೀತಿಯಿಂದ ಇವತ್ತು ನಾವು ನೋಡಿದ್ರೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಈಗಿಂದಲ್ಲ ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ. ಬಿಜೆಪಿ ಅವರಾಗ್ಲಿ, RSS ಅವರಾಗ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸೋ ಏನಾದರೂ ಒಂದು ಪಾತ್ರ ಇದೆ. ನಮ್ಮೊಬ್ಬ ಸಣ್ಣ ಹುಡುಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕನಕಪುರದಲ್ಲಿ ಕಾಂಗ್ರೆಸ್ ಪಕ್ಷ ಕೂಪನ್ ಕಾರ್ಡ್ ಹಂಚುತ್ತಿದೆ ಎಂದು ಮೈತ್ರಿ ಅಭ್ಯರ್ಥಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಡಿಕೆಶಿ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ HDK, ಇದನ್ನ ಚುನಾವಣೆ ಎಂದು ಕರೆಯುತ್ತಾರಾ? ಕಾಂಗ್ರೆಸ್ನ ಅಧ್ಯಕ್ಷ ದೇಶಕ್ಕೆಲ್ಲ ಬುದ್ಧಿ ಹೇಳ್ತಾನೆ. ದೇಶದಲ್ಲಿ ಸತ್ಯ ಹರಿಶ್ಚಂದ್ರರ ಮಕ್ಕಳು ಇವರು. ಸಿದ್ದರಾಮಯ್ಯಗೆ ಹೇಳಲು ಬಯಸುವೆ, ಮಾನ ಮರ್ಯಾದೆ ಇದೆಯಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಹಾನುಭಾವ ಮಂತ್ರಿಯದು ಮಾಲ್ನಲ್ಲಿ 10,000 ರೂಪಾಯಿ ವಸ್ತುಗಳನ್ನು ತೆಗೆದುಕೊಳ್ಳಬಹುದು ಎಂದು ಕೂಪನ್ ಹಂಚಿದ್ದಾರೆ. ಸೀರೆ, ಕುಕ್ಕರ್ ಕೊಟ್ರು. ಚುನಾವಣೆ ಆಯೋಗಕ್ಕೆ ದೂರು ಕೊಟ್ರು, ಏನು ಕ್ರಮ ಆಗಲಿಲ್ಲ. ಚುನಾವಣೆ ಆಯೋಗ ದುಡ್ಡು ಹಂಚುವ ಕೂಪನ್ ಸಿಸ್ಟಮ್ ತರೋದೇ ಒಳ್ಳೆಯದು. ಇಂತಹ ಪಾಪದ ವ್ಯಕ್ತಿಗಳನ್ನ ತೆಗೆಯದಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡ್ತಾರೆ ಎಂದು HDK ಕಿಡಿಕಾರಿದರು. ಚುನಾವಣೆಯಲ್ಲಿ ಸೋಲಿನ ಹತಾಶೆಯಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕನಕಪುರ, ಇವರಿಬ್ಬರು ಅಣ್ಣತಮ್ಮಂದರ ಕ್ಷೇತ್ರ. ನಿನ್ನೆ ದಿನ ಸೂರ್ಯಕಾಯಿ ದೊಡ್ಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಯುವಕರುಗಳ ಮೇಲೆ ಹಲ್ಲೆ ಮಾಡಿ ಶರ್ಟನ್ನು ಹರಿದು ಅವರು ಮತ್ತೆ ಗ್ಯಾರಂಟಿ ಕಾರ್ಡ್ ಅಂತೇಳಿ ಒಂದು ಸಣ್ಣ ಕಾರ್ಡ್ ಹಿಂದೆ ಕೊಟ್ಟಿದ್ದಾರಲ್ಲ ಅಸೆಂಬ್ಲಿ ಚುನಾವಣೆಯಲ್ಲಿ, ಆ ರೀತಿ 10,000 ರೂಪಾಯಿನ ವ್ಯಾಲ್ಯೂ ಮೆಟೀರಿಯಲ್ ತೊಗೋಬೋದು ಅಂತೇಳಿ ರಾತ್ರಿ ಬೆಳಗಿನ ಜಾವದಲ್ಲಿ ಹಳ್ಳಿಗಳಲ್ಲಿ ಹಂಚ್ಲಿಕ್ಕೆ ಹೋದಾಗ ಹಲವಾರು ಕಡೆ ಗಲಾಟೆಗಳಾಗಿದೆ. ಸೋರೆಕಾಯಿ ದೊಡ್ಡಿ ನಮ್ಮ ಕನಕಪುರದ ಟೌನಲ್ಲಿ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಂಥದ್ದು ಅಷ್ಟೇ ಅಲ್ಲ, ಅದರ ಜೊತೆಗೆ ಪ್ರತಿ ಮನೆ ಪೊಲೀಸ್ ಇಲಾಖೆ ಅಂತೂ ನರಸತ್ ಇಲಾಖೆ ಆಗಿದೆ. ಪೊಲೀಸ್ ಇಲಾಖೆ ಇವತ್ತು ಈ ಪರಿಸ್ಥಿತಿ ಯಾರ ಮೇಲೆ ಆ್ಯಕ್ಷನ್ ತಗೊಳ್ಳೋ ಪರಿಸ್ಥಿತಿ ಇಲ್ಲ. ಇಲ್ಲಿ ಯಾವೊಂದು
ಇವರು ದೇಶಕ್ಕೆ ಬುದ್ಧಿ ಹೇಳತಕ್ಕಂಥವ್ರು ಈ ಥರ ಮುಂದೆ ಭಾಳ ವಿಷಯದ ಚರ್ಚೆ ಮಾಡೋಣ. ಇಲ್ಲಿ ಪ್ರಶ್ನೆ ನಮ್ಮ ಕಾರ್ಯಕರ್ತಗಳ ಮೇಲೆ ಇಲ್ಲಿ ಸೋರೆಕಾಯಿ ದುಡ್ಡಲ್ಲಿ ಹಲ್ಲೆ ಮಾಡಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಂಡು ಬಂದಿರತಕ್ಕಂಥದ್ದು ಒಂದು ಭಾಗ. ಇಲ್ಲಿ ಇದರಲ್ಲಿ ಇದಂಥದ್ದು ನಿಮ್ಮ ಮಹದೇಶ್ವರನ ಲಾಡು ಅಲ್ಲಿಂದ 501 ರೂಪಾಯಿ 505 ರೂಪಾಯಿ 505 ರೂಪಾಯಿನ ಹಂಚ್ತಕ್ಕಂಥ ಕೆಲಸ ಇಡೀ ಕ್ಷೇತ್ರದಲ್ಲಿ ನಿನ್ನೆ ರಾತ್ರಿಯಿಂದ ಎಲ್ಲ ಮತ್ತೆ ಪ್ರಾರಂಭ ಏನು ಮಾಡಿದ್ದಾರೆ 2ನೇ ಹಂತದಲ್ಲಿ. ಇದನ್ನು ತಡೆಯಲಿಕ್ಕೆ ಹೋದಂಥವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ದೈಹಿಕವಾಗಿ ಹಲ್ಲೆ ಮಾಡಿ ಬಿಡ ಹೊಡಿತಕ್ಕಂಥ ಕೆಲಸಗಳೆಲ್ಲ ಆಗಿದೆ. ಅದ್ರ ಜೊತೆಗೆ ಇವರು ಕನಕಪುರ ಸೋರೆಕಾಯಿ ದುಡ್ಡಿಂದ ಆಸ್ಪತ್ರೆಗೆ ಬಂದಿರತಕ್ಕಂಥವ್ರು ಸಾತೂರು ಅಂದರೆ ಕನಕಪುರ ವಿಧಾನಸಭಾ ಕ್ಷೇತ್ರ ಅಲ್ಲ, ಸಾತೂರು ಕ್ಷೇತ್ರ ಅಲ್ಲ, ಈಗ ಸೋರೆಕಾಯಿ ದುಡ್ಡಿನ ಗ್ರಾಮ. ದೆನ್ ಕುಣಿಗಲ್ನಲ್ಲಿ ಹುಲಿಯೂರು ದುರ್ಗ ಭಾಗದಲ್ಲಿ ನಿನ್ನೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅವರ ಕಾಂಗ್ರೆಸ್ ಕಾರ್ಯಕರ್ತರುಗಳ ಹಲ್ಲೆ ಮಾಡಿ ಅವನಿಗೆ ತೊಂದರೆ ಕೊಟ್ಟು ಹೆದರಿಸಿದಂಥ ಹಿನ್ನೆಲೆಯಲ್ಲಿ ಒಬ್ಬ ಆತ್ಮಹತ್ಯೆನೂ ಮಾಡ್ಕೊಂಡಿದ್ದಾನೆ. ನಿನ್ನೆ ರಾತ್ರಿ ಆಗಿರತಕ್ಕಂಥ ಘಟನೆ. ಯಾವ ಸರ್ಕಾರದಲ್ಲಿ ಏನು ಕಂಪ್ಲೇಂಟ್ ಕೊಟ್ಟರು ಯಾವುದಕ್ಕೂ ಬೆಲೆ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಈ ಚುನಾವಣೆ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಇದೊಂದು ಬಿಹಾರ ರಾಜ್ಯವನ್ನು ಮಾಡ್ತಕ್ಕಂಥ ನಿಟ್ಟು ಒಂದು ಭಾಗ. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮತದಾರ ಬಂಧುಗಳಿಗೆ ಮನವಿ ಮಾಡ್ತಾನೆ, ಆ ಕಾರ್ಡ್ಗಳು ಅಂತಕ್ಕಂಥದ್ದು ಏನು ಅಂತಾ ಇದ್ದಾರೆ ಸದ್ಯ ಅದು ಓಪನ್ ಮಾಡಿಕೊಡೋದು, ಇದರದು ಕಾರ್ಡಿಂದ ಇದ್ರಲ್ಲಿ ಟಿ ವಿಲೇ ಓಪನ್ ಮಾಡಿಕೊಡೋ ಅವ್ರಿಗೆ ಅಲ್ಲೇ ತೋರಿಸೋಣ. ಇವತ್ತು ಬೆಂಗಳೂರು ರಾಜರಾಜೇಶ್ವರಿ ನಗರದಲ್ಲಿ ಅವ್ರ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದಂಥ ಕುಸುಮ ಅವರ ಹೆಸರಿನಲ್ಲಿ ಕಾರ್ಡು, ಮಾಗಡಿನಲ್ಲಿ ಬಾಲಕೃಷ್ಣನ ಹೆಸರಿನಲ್ಲಿ ಕಾರ್ಡು, ಅಲ್ಲಿಂದ ಕುಣಿಗಲ್ನಲ್ಲಿ ನಮ್ಮ ನೋಡಿ ರಂಗನಾಥ್ ಹೆಸರಿನಲ್ಲಿ ಕಾರ್ಡು ಕುಣಿಗಲ್ನಲ್ಲಿ, ಆಮೇಲೆ ಅವನ ಯಾರೋ MLC ಇದ್ದಾನಲ್ಲ ಪುಟ್ಟಣ್ಣ ಅವನ ಹೆಸರಿನಲ್ಲಿ ಕಾರ್ಡು. ಈ ರೀತಿ ಈ ಕಾರ್ಡ್ಗಳನ್ನು ಇಲ್ಲ ಈಗ ಕೊಡೋದು ಕೊಡೋದು ಈ ರೀತಿ ಕಾರ್ಡ್ಗಳನ್ನು ಈಗ ರಾತ್ರಿಯೆಲ್ಲ ಹಂಚ್ಕೊಂಡು ಕೂತಾರೆ. 10,000 ರೂಪಾಯಿ ಇಲ್ಲಿ ಕೋಡ್ ನಂಬರು ಇದೆಲ್ಲ ಹಾಕೊಂಡಿದ್ದಾರೆ, ಸ್ಕ್ವೇರ್ಸ್ ಇದೆಲ್ಲ. ಅದರಿಂದ ಇವರು ಚುನಾವಣೆ ಫೇರಾಗಿ ನಡೆಸ್ತಕ್ಕಂಥವ್ರಲ್ಲ. ಈ ರೀತಿ ಚುನಾವಣೆ ನಡೆಸ್ಕೊಂಡು ಅಟ್ಟಹಾಸ ಮಾಡ್ತಕ್ಕಂಥವ್ರು ಇದು ನಡೀತಾ ಇರ್ತಕ್ಕಂಥದ್ದು ಕ್ಷೇತ್ರದಲ್ಲಿ. ಇದನ್ನು ದಯವಿಟ್ಟು ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಮನವಿ ಮಾಡ್ತೇನೆ. ಇದೆಲ್ಲ ಹಿಂದೆ ಸೀರೆ ಕುಕ್ಕರ್ ಕೊಟ್ಟರು ಮೊನ್ನೆ ಚುನಾವಣೆಗಿಂತ ಮುಂಚೆ. ಈಗ ಈ ಕಾರ್ಡ್ ಮುಖಾಂತರ 10,000 ರೂಪಾಯಿಗಳ ಮೆಟೀರಿಯಲ್ನ ನೀವು ಖರೀದಿ ಮಾಡ್ಬೋದು ಅಂತೇಳಿ ಲುಲ್ಲು ಮಾಲ್ನೆಲ್ಲ ಇದೆಯಲ್ಲ ಮಹಾನುಭಾವದ ಮಂತ್ರಿದು, ಅಲ್ಲಿ ಹೋಗಿ ನೀವು 10,000 ರೂಪಾಯಿ ಮೆಟೀರಿಯಲ್ ಕೊಂಡ್ಕೋಬೋದು ಅಂತೇಳಿ ಈ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಮತ ಪಡೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗಕ್ಕೆ ಎಲ್ಲ ರೀತಿಯ ಕಂಪ್ಲೇಂಟ್ ಕೊಟ್ಟ ನಂತರ ಚುನಾವಣಾ ಆಯೋಗದಿಂದಲೂ ಏನು ಕ್ರಮ ಇಲ್ಲ. ಇದ್ರ ಬದಲು ಚುನಾವಣಾ ಆಯೋಗಕ್ಕೆ ನಾನು ಹೇಳ್ತಕ್ಕಂಥದ್ದು ಸುಮ್ಮನೆ ಜನಗಳಿಗೆ ದುಡ್ಡು ಹಂಚ್ಕೊಳ್ತಕ್ಕಂಥದ್ದು ಓಪನ್ ಆಗಿ ಸಿಸ್ಟಮ್ ತಂದುಬಿಡೋದೇ ಒಳ್ಳೆಯದು. ಈ ರೀತಿಯ ಚುನಾವಣೆ ನಡೆಸೋದ್ರ ಬದಲು ಚುನಾವಣಾ ಆಯೋಗ ಹೇಳೋದು ಕೇಂದ್ರ. ಸಿಎಂ ಸಿದ್ದರಾಮಯ್ಯ ಸುಳ್ಳಿನ ಸರ್ದಾರ, ಮುಸ್ಲಿಂ ಮೀಸಲಾತಿ ವಿಚಾರವಾಗಿ ಸುಳ್ಳು ಹೇಳುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಸುಳ್ಳು ಹೇಳಿ SC, ST, OBC ಮೀಸಲಾತಿ ಕಬಳಿಸಿ ಮುಸ್ಲಿಂ ಸಮುದಾಯಕ್ಕೆ ನೀಡುತ್ತಿದ್ದಾರೆ. ಇದು ಅತ್ಯಂತ ಅಪಾಯಕಾರಿ. ಸಿದ್ದರಾಮಯ್ಯ ಅವರು ಬಂದ ನಂತರವೇ ಈ ಬಗ್ಗೆ ಪತ್ರ ಬರೆಯಲಾಗಿದೆ. ಅವರು ಕಳಿಸಿರುವ ನೋಟಿಸ್ ನನ್ನ ಹತ್ರವಿದೆ ಎಂದರು. ದೇಶದಲ್ಲಿ ಧರ್ಮಾಧಾರಿತ ಮೀಸಲಾತಿ ಇಲ್ಲ. ದೇಶದ ಸಂವಿಧಾನದಲ್ಲಿ LUD ಬಗ್ಗೆ ತಿಳಿಸಿಲ್ಲ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಪ್ರತಿ ವಿಷಯದಲ್ಲಿ ಜನರ ದಾರಿಯನ್ನ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಹಿಂದೆ ಬಿಜೆಪಿಯವರು ಒಕ್ಕಲಿಗ ಲಿಂಗಾಯತರಿಗೆ 2% ಮೀಸಲಾತಿ ಹೆಚ್ಚಳ ಮಾಡಿದ್ದಕ್ಕೆ ಕಾಂಗ್ರೆಸ್ನವರು ವಿರೋಧ ಮಾಡಿದರು. ಇದೀಗ ಸಿದ್ದರಾಮಯ್ಯ ಅವರು ಅದನ್ನ ಸಾಧಿಸುತ್ತಾ ಇದ್ದಾರೆ. ಮೀಸಲಾತಿ ವಿಚಾರವಾಗಿ ನೋಟಿಸ್ಗೆ ಸಿದ್ದರಾಮಯ್ಯ ಉತ್ತರ ಕೊಡಲಿ. ಈ ಬಗ್ಗೆ ವೈಯಕ್ತಿಕವಾಗಿ ಹಾಜರಾಗೋಕೆ ಹೇಳಿದ್ದಾರೆ ಎಂದರು. ಮತದಾರರಲ್ಲಿ ನನ್ನ ವಿನಂತಿ ಇದೆ, ನರೇಂದ್ರ ಮೋದಿ ಗೆದ್ದು ಬಿಟ್ಟಿದ್ದಾರೆ ಎಂಬ ಭಾವನೆಯಲ್ಲಿ ಇರಬೇಡಿ. ಬಹಳ ಅಭೂತಪೂರ್ವ ಬೆಂಬಲ ಬೇಕಾಗಿದೆ. ಈ ದೆಸೆಯಲ್ಲಿ ನನಗೆ ಯಾರು ವೈರಿಗಳಿಲ್ಲ, ವಿರೋಧಿಗಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ವೈರಿಗಳಿದ್ದಾರೆ. ನಾನು ವಿನಯ್ ಕುಲಕರ್ಣಿ ಅವರನ್ನು ವೈರಿ ಎಂದು ಭಾವಿಸಿಲ್ಲ. ಅವರು ಏನಂತ ಭಾವಿಸಿದ್ದಾರೆ ಎಂಬುದು ಅವರ ಭಾಷಣದಲ್ಲಿ ಗೊತ್ತಾಗುತ್ತದೆ ಎಂದರು. ನಾಳೆ ಮೋದಿ ಪ್ರವಾಸದ ವಿಷಯವಾಗಿ ಮಾತನಾಡಿದ ಅವರು, ನಾಳೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ ಮಾಡಲಿದ್ದಾರೆ. ಬೆಳಗಾವಿ, ಬಾಗಲಕೋಟೆ, ದಾವಣಗೆರೆಯಲ್ಲಿ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಮೋದಿ ಅವರು ಬರುವ ಕಾರಣಕ್ಕೆ ಜನರಿಗೆ ಉತ್ಸಾಹ ಬರುತ್ತಿದೆ ಎಂದರು. ಒಳ್ಳೆಯ ರಿಸಲ್ಟು ನಮಗೆ ಬರಲಿದೆ JDS BJPಗೆ ಸೇರಿ. ಮತ್ತು ನಾನು ಮತದಾರರಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಎಲ್ಲವೂ ಆಗಿಬಿಟ್ಟಿದೆ, ಮೋದಿ ಗೆದ್ದುಬಿಟ್ಟಿದ್ದಾರೆ ಅನ್ನುವಂಥ ಭಾವನೆಯೊಳಗೆ ಯಾರೂ ಇರಬೇಡ್ರಿ. ಭಾಳ ಅಭೂತಪೂರ್ವವಾದಂಥ ಬೆಂಬಲವನ್ನು ತಾವು ದೇಶದ ಹಿತಕ್ಕಾಗಿ ವ್ಯಕ್ತಪಡಿಸಬೇಕಾಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿರಿ ಅನ್ನುವಂಥ ವಿನಂತಿಯನ್ನು. ಸತ್ತಿಲ್ಲ ಅನ್ನೋ ಮಾತುಗಳನ್ನು
ನೋಡ್ರಿ, ನನಗೆ ಯಾರ ಬಗ್ಗೆನೂ ರೋಷ ಇಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನನಗೆ ಯಾರೂ ವೈರಿಗಳಿಲ್ಲ, ವಿರೋಧಿಗಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷ ಅಂತ ಇರ್ತದೆ, ವಿರೋಧಿಗಳು ಅಂತ ಇರ್ತಾರೆ, ವಿರೋಧ ಪಕ್ಷ ಅಂತ ಇರ್ತದೆ. ಅವ್ರನ್ನ ವಿರೋಧ ಪಕ್ಷ ಅಂತ ಪರಿಗಣಿಸಿದ್ದೇನೆ, ನಾನು ವೈರಿ ಅಂತ ಪರಿಗಣಿಸಿಲ್ಲ. ಅವ್ರೇನು ಪರಿಗಣಿಸಿದ್ದಾರೆ ಅವ್ರ ಭಾಷಣದ ಮೇಲೆ ಗೊತ್ತಾಗ್ತದೆ. ನಾನು ಯಾರಿಗೂ ಕೂಡ ಆ ಭಾಷೆಯನ್ನು ಅಥವಾ ಅವರು ಸೋತ ನಂತರ ಅವರು ಸತ್ತೋಗಿದ್ದೀರಿ ಅಂತ ತಿಳ್ಕೊಂಡು ಅದು ಯಾರು ತಿಳ್ಕೊಂಡಾರ ನನಗೆ ಗೊತ್ತಿಲ್ಲ. ಅದಾದ ನಂತರ ಒಂದು ಚುನಾವಣೆಯೂ ಆಗಿದೆ. ಹಾಗಾಗಿ ನಾನಂತೂ ಅಥವಾ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷ ಅಂತೂ ಹಾಗೆ ಭಾವಿಸಿಲ್ಲ. ಅವ್ರು ಯಾಕೆ ಹಂಗೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ನಾನಂತೂ ಆ ಭಾಷೆ ಬಳಸೋದಿಲ್ಲ. ಸರ್, ನಾಳೆ ಮೋದಿ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಹೌದೌದು, ಅನೇಕ ಕಡೆ ಅವ್ರದ್ದು ನಾಳೆ ರಾಜ್ಯ ಪ್ರವಾಸ ಇದೆ. ನಾಳೆ ಬಾಗಲಕೋಟೆಗೆ ಎಲ್ಲಿ ಬೆಳಗಾವಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಇದೆ. ಹಾಗಾಗಿ ಅಲ್ಲೇ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ ಮತ್ತು ಮೋದಿಯವರು ಬರೋದರಿಂದ ಇಡೀ ರಾಜ್ಯದಲ್ಲಿ ಈ ಉಳಿದ 14 ಕ್ಷೇತ್ರಗಳಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಉತ್ಸಾಹ ಬರ್ತದೆ ಮತ್ತು ವೋಟಿಂಗನೂ ಆಗ್ತದೆ ನನಗೆ ಭರವಸೆ. ನಾವು ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ನಂತರ ಇಡೀ ದೇಶದಲ್ಲಿ 14 ಕೋಟಿಗಿಂತ ಹೆಚ್ಚು ಶೌಚಾಲಯವನ್ನು ಕಟ್ಟಿ ನಾವು ಚಂಬು ನಿಲ್ಲಿಸಿದ್ದೀವಿ. ಕಾಂಗ್ರೆಸ್ ಪಾರ್ಟಿಯವರು ಚಂಬು ತೊಗೊಂಡು ಅಡ್ಡಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯವರಿಗೆ ಚಂಬು ತೊಗೊಂಡು ಅಡ್ಡಾಡೋದೇ ಒಂದು ಪ್ರಾಕ್ಟೀಸ್. ಯಾಕಂದ್ರೆ ದೇಶ ಸ್ವತಂತ್ರಗೊಂಡು 75 ವರ್ಷ ಆದ ನಂತರ ಸಹಿತ ಮಂದಿಗೆ ಚಂಬು ಕೊಡೋದು ಬಿಟ್ಟಿಲ್ಲ ಅವರು. ನಾನು ನಿನ್ನೆನೂ ಹೇಳಿದ್ದೇನೆ, ದೇಶದಲ್ಲಿ ನೀವು ಈ ಚಂಬು ತೋರಿಸಿದ್ರ ಪರಿಣಾಮ ನಿಮ್ಮ ಒಟ್ಟು ಒಂದು ಕಾಲದಲ್ಲಿ 20-25 ರಾಜ್ಯದಲ್ಲಿ ಅಧಿಕಾರದಲ್ಲಿರೋರು ಈಗ 2.5 ರಾಜ್ಯದಲ್ಲಿದ್ದಾರೆ. ಯಾಕಂದರೆ ಹಿಮಾಚಲ ಪ್ರದೇಶ ಅಗಳಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಅದಾದ ನಂತರ ನಿಮ್ಗೆ ಇತ್ತೀಚಿನ ಎಲ್ಲ ಚುನಾವಣೆಯಲ್ಲಿಯೂ ಕರ್ನಾಟಕ, ತೆಲಂಗಾಣ ಬಿಟ್ಟರೆ ಹೀನಾಯವಾಗಿ ಸೋತಿದ್ದಾರೆ. ಚೆಂಬು ತೋರಿಸಿ ರಾಜಸ್ಥಾನದಲ್ಲಿ ಹೀನಾಯವಾಗಿ ಸೋತ್ರಿ, ಮಧ್ಯಪ್ರದೇಶದಲ್ಲಿ ಸೋತ್ರಿ, ಛತ್ತೀಸ್ಗಢದಲ್ಲಿ, ರಾಜಸ್ಥಾನದಲ್ಲಿ ನಿಮ್ಮದೇ ಸರ್ಕಾರ ಇತ್ತು. ನೀವು ಜನರಿಗೆ ಚೆಂಬು ಕೊಟ್ಟಿದ್ದಕ್ಕೆ ಮಾಡಿದೆ. ಐತಿಹಾಸಿಕವಾಗಿಯೂ ಕೂಡ ಡಾಕ್ಟರ್ ಅಂಬೇಡ್ಕರಿಂದ ಹಿಡ್ಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಕಟಿಬದ್ಧವಾಗಿ ನಿಂತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರಿ. ಪ್ರಜಾಪ್ರಭುತ್ವಕ್ಕೆ ಕತ್ತು ಹಿಸುಕಿ ಪ್ರಜಾಪ್ರಭುತ್ವಕ್ಕೆ ಚೆಂಬು ಕೊಟ್ಟರು. ಅಂಬೇಡ್ಕರ್ ವಿರುದ್ಧ ಯಾರು ಗೆದ್ದಿದ್ದರೋ ಅವರಿಗೆ ಪದ್ಮ ವಿಭೂಷಣವನ್ನು ಕೊಟ್ಟು ಸನ್ಮಾನಿಸಿ ಅಂಬೇಡ್ಕರನ್ನು ಅಪಮಾನ ಮಾಡಿ ಚೆಂಬು ಕೊಟ್ಟವರು ನೀವು ಬೇರೆದವರು ಚೆಂಬು ಕೊಡೋದ್ರ ಬಗ್ಗೆ ಏನು ಮಾತಾಡ್ತೀರಿ? 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ದೇಶದ ಎಲ್ಲ ಜನರಿಗೆ ಒಂದೊಂದು ಚೆಂಬು ಕೊಟ್ಟಿದ್ದೀರಿ. ಅದನ್ನು ಮೋದಿಯವರು ಬಂದ ನಂತರ ನಿಮ್ಮ ಭ್ರಷ್ಟಾಚಾರವನ್ನು ಹೊರಗೆಡವಿ ಶ್ವೇತಪತ್ರವನ್ನು ಹೊರಡಿಸಿ ನೀವೇನು ಮಾಡಿದ್ದೀರಿ ಅಂತ ಅನ್ನೋದನ್ನು ಜನರಿಗೆ ತಿಳಿಸಿ ನೀವು ಇವತ್ತು ವಿರೋಧ ಪಕ್ಷದ ಆಗಲಿಕ್ಕೂ ಅರ್ಹ ಇರಲಾರದಂಥ ಚಂಬನ್ನು ನಿಮಗೆ ಕೊಟ್ಟಾರ. ನೀವು ಚಂಬ ಹಿಡಿದು YK ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ. ವ್ಯವಸ್ಥೆಯ ಮೂಲಭೂತ ಬದಲಾವಣೆ ಬಯಸುವ ಮಾರ್ಕ್ಸ್ವಾದಿ ಚಿಂತಕರನ್ನ ಕಮ್ಯುನಿಸ್ಟರು ಎಂದು ಕರೆಯಲಾಗುತ್ತದೆ. ಪಕ್ಷದ ಧ್ಯೇಯ ಗುರಿಯೊಂದಿಗೆ ಕ್ರಾಂತಿಕಾರಿ ಚಳವಳಿ ಮುನ್ನಡೆಸುವವರೊಟ್ಟಿಗೆ ಸೈದ್ಧಾಂತಿಕ ವಿಮರ್ಶೆ ಮತ್ತು ಆತ್ಮವಿಮರ್ಶೆ ತತ್ವಗಳನ್ನು ಕೈಬಿಟ್ಟರೆ ಅವರು ಕಮ್ಯುನಿಸ್ಟರಾಗಿ ಉಳಿಯಲಾರರು ಎಂದು ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ನಾಯಕ ಕಾಮ್ರೇಡ್ ವೀರಭದ್ರಪ್ಪ ಆರ್ಕೆ ಹೇಳಿದರು. ಚಿತ್ತಾಪುರ ಪಟ್ಟಣದಲ್ಲಿ ಏರ್ಪಡಿಸಲಾಗಿದ್ದ SUCI ಪಕ್ಷದ 76ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಂಡವಾಳಶಾಹಿ ವಿರೋಧಿ ಸಮಾಜವಾದಿ ಕ್ರಾಂತಿ SUCI ಪಕ್ಷದ ಮೂಲ ಧ್ಯೇಯವಾಗಿದೆ. ಬಡತನ, ಹಸಿವು, ನಿರುದ್ಯೋಗ, ಶೋಷಣೆ, ಭ್ರಷ್ಟಾಚಾರ, ಬೆಲೆ ಏರಿಕೆ ಎಂಬುದು ಸ್ವಾತಂತ್ರ್ಯದ ಬಳಿಕವೂ ಭಾರತೀಯರನ್ನು ಕಾಡುತ್ತಲೇ ಬರುತ್ತಿರುವ ಬಹುದೊಡ್ಡ ಸಂಕಷ್ಟಗಳಾಗಿವೆ. ದೇಶವನ್ನಾಳಿದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಈ ಗಂಭೀರ ಸಮಸ್ಯೆಗಳನ್ನು ಬಗೆಹರಿಸುವ ಬದಲು ಘೋಷಿಸಿಕೊಂಡು ಬಂದಿವೆ. ಬಡತನ ಮುಕ್ತ ದೇಶ ಕನಸು ಕಟ್ಟುತ್ತಲೇ ಎಲ್ಲಾ ಯೋಜನೆಗಳನ್ನು ದೇಶದ ಶೋಷಕ ವರ್ಗವಾಗಿರುವ ಟಾಟಾ, ಬಿರ್ಲಾ, ಅಂಬಾನಿ, ಅಂದಾನಿಯಂತಹ ಬಂಡವಾಳಿಗರ ಪರವಾಗಿ ಜಾರಿಗೆ ತಂದಿವೆ. ಈ ಎರಡು ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇಂತಹ ಭ್ರಷ್ಟ ಶೋಷಕ ರಾಜಕೀಯ ಪಕ್ಷಗಳಿಂದ ದೇಶಕ್ಕೆ ಯಾವುದೇ ಭವಿಷ್ಯ ಇಲ್ಲ ಎಂದು ದೂರಿದರು. ದುಡಿಯುವ ಜನತೆಯ ನೈಜ ಸಮಸ್ಯೆಗಳನ್ನ ಎತ್ತಿ ಹಿಡಿಯಲಿಕ್ಕೆ ಹೊರಗಡೆ ಇವತ್ತು ದಿನನಿತ್ಯ ಪಬ್ಲಿಕ್ ಸಮಸ್ಯೆಗಳನ್ನು ಹೋರಾಟ ನಡೆಸ್ತಾ ಇದ್ದೀವಿ, ಸಂಘರ್ಷ ನಡೆಸ್ತಾ ಇದ್ದೀವಿ. ಇದನ್ನು ನಾವು ಆರಿಸಿ ಬಂದರೆ ಅಸೆಂಬ್ಲಿನಲ್ಲಿ ಇದನ್ನು ನಾವು ಧ್ವನಿ ಎತ್ತುತ್ತೀವಿ. ಎರಡು ಕಡೆ ಹೋರಾಟದಿಂದ ಜನಗಳ ವಿಮುಕ್ತಿಗೆ ಇದೊಂದು ನಾಂದಿ ಆಗ್ತದೆ. ಎರಡನೇದಾಗಿ ಇವತ್ತು ರಾಜಕೀಯ ವಿಶ್ಲೇಷಣೆ ಬಹಳ ಮುಖ್ಯ. ಯಾವ ರಾಜಕೀಯ ಇವತ್ತು ಈ ದೇಶದ ಸಾಮಾಜಿಕ ಪರಿವರ್ತನೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಎರಡು ರಾಜಕೀಯ ನಮ್ಮ ದೇಶದಲ್ಲಿ 70% ದುಡಿಯುವ ವರ್ಗದ ಜನರ ಪರವಾಗಿ ನಡೆಸುವಂತ ಒಂದು ರಾಜಕೀಯ,
ಕೇವಲ ಬೆರಳೆಣಿಕೆಯಷ್ಟು ಜನರ ಹಿತಾಸಕ್ತಿಯನ್ನು ಕಾಪಾಡುವಂತ ಇನ್ನೊಂದು ರಾಜಕೀಯ ಇದೆ. ಅದನ್ನು ನಾವು ಬಂಡವಾಳಶಾಹಿ ರಾಜಕೀಯ ಅಂತ ಕರೀತೀವಿ. ಇವತ್ತು ನೈಜ ರಾಜಕೀಯವನ್ನು ಮಾಡಲಿಕ್ಕೆ ಮುಂಚೂಣಿಯಲ್ಲಿರುವಂಥದ್ದು SOCI, ಸೋಷಿಯಲಿಸ್ಟ್ ಸೊಸೈಟಿ ಆಫ್ ಇಂಡಿಯಾ, ಕಮ್ಯುನಿಸ್ಟ್ ಪಾರ್ಟಿ. ಇವತ್ತು ನಾವು ರಾಜಕೀಯವಾಗಿ ಇದನ್ನು ಯಾಕೆ ಕೈಗೆತ್ತಿಕೊಂಡಿದ್ದೀವಿ? ಈ ಎಲ್ಲ ರಾಜಕೀಯ ಪಕ್ಷಗಳು ದುರಾಡಳಿತವನ್ನು ನಡೆಸಿ ಜನಗಳನ್ನು ಶೋಷಣೆಗೊಳಿಸಿ ಸಂಪೂರ್ಣವಾಗಿ ಜನಗಳ ಸಾವಿನ ಹಂಚಿಗೆ ತಳ್ಳಿರ್ತಕ್ಕಂಥ ಈ ಪಕ್ಷಗಳ ರಾಜಕೀಯ ನೀತಿಯನ್ನ ಇವತ್ತು ನಾವು ಬಯಲಿಗೆಳಿಬೇಕು. ಅದಕ್ಕೆ SOCI ಇವತ್ತು ಏಕಾಂಗಿಯಾಗಿ ಭಾರತದಲ್ಲಿ ಚುನಾವಣೆಯಲ್ಲಿ ದುಂಕಿದೆ. ನಾವು ಆರಿಸಿದ್ರು ಅಷ್ಟೇ, ಗೆದ್ದರೂ ಅಷ್ಟೇ, ಸೋತರೂ ಅಷ್ಟೇ, ಅದು ನಾವು ಮುಖ್ಯ ಅಲ್ವೇ ಅಲ್ಲ. ಆದರೆ ನಾವು ಯಾಕೆ ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಜನಗಳ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ. ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಾದ ಗೌತಮ್, ಮಲ್ಲಿನಾಥ್ ಹುಂಡೇಕಲ್, ಶರಣು ಹೇರೂರ್, ವೆಂಕಟೇಶ್ ದೇವದುರ್ಗ, ರಾಜು ಒಡೆಯರಾಜ್, ರಮೇಶ ಮಾಷಾಳ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. MD ಮಶಾಕ್ ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಳ್ಳು ಹೇಳುತ್ತಿದ್ದಾರೆ, ಅದರಲ್ಲಿಯೂ ಕೋರ್ಟ್ ಪ್ರೊಸೀಡಿಂಗ್ ನಲ್ಲಿ ಸುಳ್ಳು ಹೇಳೋದು ಬಹಳ ತಪ್ಪು ಎಂದು ಮಾಜಿ CM ಬಸವರಾಜ ಬೊಮ್ಮಾಯಿ ತಿಳಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ಕೋರ್ಟ್ನಲ್ಲಿ ಮುಸ್ಲಿಂ ಮೀಸಲಾತಿ ರದ್ದು ಮಾಡುತ್ತೇವೆ ಅಥವಾ ಮುಂದುವರಿಸುತ್ತೇವೆ ಅಂತ ಹೇಳಿಲ್ಲ. ನಾವು ಮಾಡಿದ ಆಜ್ಞೆಯನ್ನು ಸಿದ್ದರಾಮಯ್ಯ ಶಿಷ್ಯ ರವಿಕುಮಾರ್ ವರ್ಮಾ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದರು. ಇದರ ಹಿಂದೆ ಸಿದ್ದರಾಮಯ್ಯ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದರು. ಅದು ಕೋರ್ಟಿನ ಪ್ರೊಸೀಡಿಂಗ್ ಸುಳ್ಳು ಹೇಳೋದಂತೂ ಭಾಳ ದೊಡ್ಡ. ನಾವು ಕೋರ್ಟಲ್ಲಿ ಮುಸ್ಲಿಂ ಕೋಟ ರದ್ದು ಮಾಡ್ತೇವೆ ಅಥವಾ ಮುಂದುವರ್ತೇವೆ ಅಂತ ನಾವೇನು ಆಜ್ಞೆ ಮಾಡ್ತೀವಿ ಅದನ್ನು ಸಿದ್ದರಾಮಯ್ಯ ಅವ್ರ ಶಿಷ್ಯ ರವಿಕುಮಾರ್ ವರ್ಮಾ ಅವರು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ. ಅದರಿಂದ ಸಿದ್ದರಾಮಯ್ಯ ಅದಾದಮೇಲೆ ಕೋರ್ಟ್ ಪ್ರೊಸೀಡಿಂಗ್ಸ್ನಲ್ಲಿ ಸಮಯ ಬೇಕನ್ನೋ ಕಾರಣಕ್ಕಾಗಿ ಕೋರ್ಟ್ ಒಂದು ಸಜೆಷನ್ ಮಾಡ್ತೀವಿ, ಡೋಂಟ್ ಪ್ರಿಸಿಪಿಟೇಟ್ ದ ಮ್ಯಾಟರ್ ಇದು ಮಾಡಬೇಕು. ಅದಕ್ಕೆ ನಾವು ಒಪ್ಕೊಂಡು ಕೋರ್ಟ್ ಹಿಯರಿಂಗ್ ಆಗೋವರೆಗೂ ನಾವು ವಿಲ್ ನಾಟ್ ಪ್ರೊಸೀಡ್ ವಿತ್ ಇಂಪ್ಲಿಮೆಂಟ್, ಬಟ್ ವಿ ವಿಲ್ ಆರ್ಗ್ಯೂ ಅವರ್ ಕೇಸ್. ನಮ್ಮ ಕೇಸನ್ನು ನಾವು ಆರ್ಗ್ಯೂ ಮಾಡ್ತೀವಿ, ಅವಕಾಶ ಕೊಡ್ತೀವಿ, ಕೊಟ್ಟಿಲ್ಲ. ಸೊ ಮ್ಯಾಟರ್ ಇಸ್ ಇನ್ ದ ಕೋರ್ಟ್. ನಾವೇನು ವಿಡ್ರಾನು ಮಾಡಿಲ್ಲ, ಅಫಿಡವಿಟನ್ನು ಸಲ್ಲಿಸಿದ್ದಾರೆ ಬೊಮ್ಮಾಯಿ ಅವರು. ಅಫಿಡೇಟ್ ಅಲ್ಲ, ಕೋರ್ಟ್ ಹೇಳ್ತಾರೆ ದಟ್ ಟಿಲ್ ಅವರ್ ಹಿಯರಿಂಗ್ ಈಸ್ ದೇರ್, ಡೋಂಟ್ ಪ್ರಿಸಿಪಿಟೇಟ್ ಅಂದರೆ ಡೋಂಟ್ ಇಂಪ್ಲಿಮೆಂಟ್. ಆಯಿತು, ಹಿಯರಿಂಗ್ ಆಗೋ ಮುಂದಿನ ಹಿಯರಿಂಗ್ವರೆಗೂ ನಾವು ನಾಳೆನೇ ಇಂಪ್ಲಿಮೆಂಟ್ ಮಾಡಬೇಕು. ಮುಂದಿನ ಹಿಯರಿಂಗ್ ಆಗೋದು ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಕೇಸ್ನ ಆರ್ಗ್ಯೂ ಮಾಡ್ತೀವಿ ಅಂತ ಹೇಳಿ ಅದರರ್ಥ ನಾವೇನು ರಿಟರ್ನ್ ಮಾಡ್ತೀವಿ. ನಾವೇನು ನಾವು ಆಜ್ಞೆ ಮಾಡಿದ್ದೇವೆ, ಸರ್ಕಾರ ನಮ್ಮ ಕಾಲದಲ್ಲಿ ರದ್ದಾಗಿದ್ದೇವೆ. ಇವತ್ತು ಆ ನಿಲುವು ನಮಗೆ ಇವತ್ತು ಅದೇ ಇದೆ. ಈಗಿರೋ ಸರ್ಕಾರ ಅವತ್ತಿನ ಸರ್ಕಾರದ ನಿಲುವನ್ನು ರದ್ದು ಮಾಡುತ್ತದೆ, ಅದನ್ನು ಮುಂದುವರಿಸುತ್ತದೆ ಅನ್ನುವಂಥ ಯಕ್ಷ ಪ್ರಶ್ನೆ ಸಿದ್ದರಾಮಯ್ಯ ಗೌರ್ಮೆಂಟ್ ಆ ಥರದೊಂದು ಬೆಳವಣಿಗೆ ಸ್ಪಷ್ಟೀಕರಣ ಕೊಟ್ಟಿದೆ. ಅಲ್ಲ, ಈ ಸರ್ಕಾರ ಮುಸ್ಲಿಮರಿಗೆ ಮೀಸಲಾತಿ ಕೊಡೋಕೆ ನೋಡಿ, ಅವತ್ತೇ ನಾನು ಅವರು ವಿರೋಧ ಮಾಡಿದ್ರು, ನಾನು ಆಜ್ಞೆ ಮಾಡಿದೆ. ನಾನು ಹೇಳಿದೆ, ನೋಡಿ, ಸಂವಿಧಾನದಲ್ಲಿ ರಿಲಿಜಿಯಸ್ ರಿಸರ್ವೇಷನ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಡಿಬೇಟ್ ಮಾಡಿದಾಗ ಭಾಳ ಸ್ಪಷ್ಟವಾಗಿ ರಿಲಿಜಿಯಸ್ ಅನೌನ್ಸ್ಮೆಂಟ್ ಮಾಡೋದು. ಅದಕ್ಕೆ ಆ ಕಾರಣಗಳು ಡಿಬೇಟ್ ಮಾಡಿದ್ರು. ಅದಾಗೂ ಕೂಡ ಇವತ್ತೇನಾಗಿದೆ, ಸುಮಾರು 23-24 ಮುಸಲ್ಮಾನರಿಗಿಂತ ರಾಷ್ಟ್ರಗಳು, ಚಪ್ಪರ್ಬಂದು, ಲದಾಖ್, ಮೊಬೈಲ್ ಮುಸಲ್ಮಾನರಿಗೆ ರಿಲಿಜಿಯಸ್ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. ಅದನ್ನು ನಾವು ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳ್ತೀವಿ ಅದು ಮಾಡಿದ್ದೇವೆ. ಇದಕ್ಕೇನು ಬೇಸಿಸ್ಸು ಅಂತಂದರೆ, ಆಂಧ್ರ ಪ್ರದೇಶದಲ್ಲಿ 2 ಸತಿ ಪ್ರಯತ್ನ ನಡೆದಾಗಲೂ ಕೂಡ ಅದನ್ನು ರದ್ದುಪಡಿಸಿದ್ರು. ಆಂಧ್ರ ಪ್ರದೇಶ ಫುಲ್ ಬೆಂಚ್ ರದ್ದುಪಡಿಸಿದ್ರು. ಸುಪ್ರೀಂ ಕೋರ್ಟ್ನ ಹೋದಾಗಲೂ ಕೂಡ ಅದಕ್ಕೆ ಪುರಸ್ಕಾರ ಸಿಕ್ಕಿದೆ. ಇದೆಲ್ಲ ಹೇಳಿದೆ ನಾನು ಆ ಸಂದರ್ಭದಲ್ಲಿ. ಆದರೆ ಇವರು ಈಗ ಮೈ ಮೇಲೆ ಬಂದಾಗ ಆ ಥರ ವ್ಯಾಖ್ಯಾನವನ್ನು ಮಾಡ್ತಾರೆ. ಇಂದು ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯ ರಾಯಭಾರಿ ಹಿರಿಯ ಕ್ರಿಕೆಟ್ ಆಟಗಾರ ಜಾವಗಲ್ ಶ್ರೀನಾಥ್ ನಗರದ ಜ್ಞಾನಗಂಗಾ PU ಕಾಲೇಜಿನಲ್ಲಿ ಮತದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜನರು ಬೇಗ ಬಂದು ಮತದಾನ ಮಾಡಿ. ಮೈಸೂರು ಜಿಲ್ಲಾ ಸ್ವೀಪ್ ಸಮಿತಿ ಸಾಕಷ್ಟು ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಮೈಸೂರು ಜಿಲ್ಲೆಯ ಚುನಾವಣಾ ರಾಯಭಾರಿ ಮತದಾನ ಮಾಡಿದ್ದೇನೆ. ಮತದಾನ ನನ್ನ ಹಕ್ಕು. ಎಲ್ಲರೂ ಮತದಾನ ಮಾಡಿ. ಮತದಾರರು ಬಂದು ನಿಮ್ಮ ನಾಯಕರನ್ನ ನೀವೇ ಆಯ್ಕೆ ಮಾಡಬೇಕು. ಯುವ ಮತದಾರರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ರೆ ಯೋಚನೆ
ಮಾಡಿ ಮತದಾನ ಮಾಡಿ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದರು. ಇವತ್ತು ನಾನು ಆದಷ್ಟು ಬೇಗ ಬಂದು ಇಲ್ಲಿ ವೋಟ್ ಮಾಡಬೇಕು. ಅದಕ್ಕೆ ಬಹಳ ನಮ್ಮ ಅಡ್ಮಿನಿಸ್ಟ್ರೇಷನ್, ಮೈಸೂರು ಅಡ್ಮಿನಿಸ್ಟ್ರೇಷನ್ ಅವ್ರು ಬಹಳ ಶ್ರಮ ಪಟ್ಟಿದ್ದಾರೆ. ನಾನು ಅವ್ರ ಜೊತೆಗೆ ಕೈಗೂಡಿಸಿ ಸಾಕಷ್ಟು ಕ್ಯಾಂಪೇನ್ ಮಾಡಿದ್ದೀವಿ. ಸೊ ಅದು ಇಲ್ಲದೇ ಹೋದ್ರೂ ನಾನು ಬಂದು ಮಾಡ್ತಾಯಿದ್ದೆ. ನಾನು ಈ ಮೈಸೂರು ಡಿಸ್ಟ್ರಿಕ್ಟ್ ನಾನು ಅಂಬಾಸಿಡರು. ಸೊ ಆದ್ದರಿಂದ ನನ್ನ ಡ್ಯೂಟಿ ಬಂದು ವೋಟ್ ಮಾಡೋದು ವೋಟ್ ಮಾಡಿದ್ದೀನಿ. ವೋಟ್ ಮಾಡೋದು ನಾನು ಹೇಳೋದು ಏನಿಲ್ಲ, ಇಷ್ಟೇ. ನೀವು ಬಂದು ನಿಮ್ಮ ನಾಯಕರನ್ನು ನೀವೇ ಚೂಸ್ ಮಾಡಬೇಕು. ಹೊಸ ವೋಟರ್ಗಳು ಬಹಳ ಇದ್ದಾರೆ. ಅವರೆಲ್ಲರೂ ಈಗಿನ ಟೈಮಿಂದನೇ ಯಾರು ಸರಿ ನಮ್ಮ ದೇಶಕ್ಕೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಇದರಿಂದ ದೇಶದ ಬೆಳವಣಿಗೆಗೆ ಬಹಳ ಮುಖ್ಯ. ಆ್ಯಂಡ್ ಒಳ್ಳೆ ಲೀಡರ್ನ ಚೂಸ್ ಮಾಡ್ತೀವಿ. ಲೋಕಸಭಾ ಚುನಾವಣೆಯ ಮತದಾನದ ನಿಮಿತ್ತ ದಕ್ಷಿಣ ಕನ್ನಡ ಕ್ಷೇತ್ರದ ಬೂತ್ ನಂಬರ್ 103ರಲ್ಲಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಮತದಾನ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಬೋಳಿಯಾರು ಸರ್ಕಾರಿ ಶಾಲೆಯಲ್ಲಿನ ಬೂತ್ ನಂಬರ್ 103ರಲ್ಲಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಕುಟುಂಬ ಸಮೇತವಾಗಿ ಬಂದು ಮತದಾನ ಮಾಡಿದರು. ಲೋಕಸಭಾ ನಡೆದ ಚುನಾವಣೆಯಲ್ಲಿ ಇವತ್ತು ನನ್ನ ಮತಕ್ಷೇತ್ರವಾದಂತಹ ಬುಲಿಯಾರ್ ಗ್ರಾಮದಲ್ಲಿ ನನ್ನ ಮತದಾನ ಚಲಾಯಿಸಿದ್ದೇನೆ. ಸೊ ಮತದಾನ ಸರ್ವರ ಹಕ್ಕು. ಬಹುಶಃ ಇವತ್ತು ನಮ್ಮ ಜೀವನ ಪೂರ್ತಿ ಸಮಾನತೆಯಿಂದ ಏನಾದೊಂದು ಅವಕಾಶ ಇದ್ದರೆ ಅದು ಒಂದು ಮತದಾನ ಮಾತ್ರ. ಅತ್ಯಂತ ಕಡು ಬಡವನಿಗೂ ನಿರ್ಗತಿಕರಿಗೂ ಕೂಡ ಒಂದೇ ಮತ, ಅತ್ಯಂತ ಶ್ರೀಮಂತರಿಗೂ ಕೂಡ ಒಂದೇ ಮತ. ಸಮಾನತೆಯಿಂದ ಏನಾದರೂ ಇವತ್ತು ಇದ್ದರೆ ಮತದಾನದ ಹಕ್ಕನ್ನೆಲ್ಲರೂ ಕೂಡ ಸಮಪ್ರಜ್ಞವಾಗಿ ಪ್ರಭುತ್ವದಿಂದ ದೇಶ ಹಿತಕ್ಕಾಗಿ ಕೊಡಬೇಕಂತ ಕೇಳ್ತೇನೆ. ಎಲ್ಲ ಕೂಡ ಮತ ಚಲಾಯಿಸಬೇಕಂತ ಕೇಳ್ತೇನೆ. ಲೋಕಸಭಾ ಚುನಾವಣೆಯಲ್ಲಿ ಹತಾಶೆಗೊಂಡಿರುವ ಕಾಂಗ್ರೆಸ್ ಈಗ ಸೇಡಿನ ರಾಜಕೀಯ ಮಾಡುತ್ತಿದೆ ಎಂದು ಡಾಕ್ಟರ್ ಉಮೇಶ್ ಜಾಧವ್ ಆರೋಪಿಸಿದರು. ಗುರ್ಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಯರಗುಳ ಮಹಾಶಕ್ತಿ ಕೇಂದ್ರದಲ್ಲಿ ಶುಕ್ರವಾರ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಸೇಡು ತೀರಿಸಿಕೊಳ್ಳಬೇಕಾದ ಚುನಾವಣೆ ಇದಾಗಿದೆ ಎಂದು ಪ್ರಚಾರ ಭಾಷಣದಲ್ಲಿ ಹೇಳುತ್ತಿದ್ದಾರೆ. ಗುರ್ಮಿಟ್ಕಲ್ ಕ್ಷೇತ್ರದಲ್ಲಿ 8 ಬಾರಿ ಗೆಲ್ಲಿಸಿ 2 ಸಲ ಲೋಕಸಭಾ ಸದಸ್ಯರನ್ನಾಗಿದ್ರು ಕೇವಲ 1 ಬಾರಿ ಸೋತಿದ್ದಕ್ಕೆ ಸೇಡು ತೀರಿಸಿಕೊಳ್ಳಬೇಕಾಗಿದೆ ಎಂದು ಮತದಾರರ ಮುಂದೆ ಅಂಗಲಾಚುವ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಚ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ದೂರಿದರು. ಈಗ ಕಾಂಗ್ರೆಸ್ ಪಕ್ಷವು ಖರ್ಗೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿದ್ದು ರಾಜ್ಯಸಭೆ ಸ್ಥಾನ, ರಾಜ್ಯ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ, ಈಗ ಲೋಕಸಭೆಗೆ ತನ್ನ ಅಳಿಯನನ್ನೇ ಅಭ್ಯರ್ಥಿಯನ್ನಾಗಿಸಿ ಕಾಂಗ್ರೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನಾಗಿ ನಡೆಸುತ್ತಿದೆ ಎಂದರು. ಮತ್ತೆ ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನ ಸೀದಾ ಈ ಭಾಗದಾಗ ಅಟ್ಯಾಕ್ ಮಾಡ್ತೀನಿ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳ್ತಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲೆಕ್ಷನ್ದಾಗ ಸೇಡ್ ತೀರ್ಸ್ಕೋಬೇಕು, ನನಗೆ ಸೋಲ್ಸ್ಯಾರ, ಪಾರ್ಲಿಮೆಂಟ್ ಎಲೆಕ್ಷನ್ ಸೋಲ್ಸ್ಯಾರ, ನಾವು ಸೇಡ್ ತೀರ್ಸ್ಕೋಬೇಕಂತಾರ. ಹೇಳಲಿಕ್ಕೆ ವಿಚಾರ ಮಾಡಿ ಹೇಳ್ಬೇಕು ದೊಡ್ಡವರು. ನಿಮಗೆ 9 ಸಲ 8 ಸಲ ಗೆದ್ದಿಸಿದ್ದು 8 ಸಲ ಗೆಲ್ಸಿದ್ದು ಮರ್ತು ಹೋಯ್ತು. ನಿಮಗೆ 2 ಸಲ MP ಮಾಡಿದ್ದು ಮರ್ತು ಹೋಯ್ತು. 9 ಸೋತ್ರ ಸೇಡ್ ಯಾರಿಗೆ ಸೇಡ್ ತೀರ್ಸ್ಕೋತೀರಿ? ಓಟ್ ಹಾಕ್ದವ್ರಿಗೆ. ಇವರೇ ವೋಟರ್ ನಿಮಗೆ ಹಾಕಿಲ್ಲ 8 ಸಲ 9 ಸಲ. ಶೇಡಿನ ರಾಜಕೀಯ ಮಾಡೋರು ಕಾಂಗ್ರೆಸ್ದವರು. ಇವತ್ತು ಆ ಒರಿಜಿನಲ್ ಕಾಂಗ್ರೆಸ್ ಉಳಿದಿಲ್ಲ. ಖರ್ಗೆ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗ್ಯದ ಕಾಂಗ್ರೆಸ್. ಮಗ ಮಿನಿಸ್ಟರ್, ಆ ಮಗ ಯಾವಾಗ ಇಲ್ಲಿ ತಿರುಗಾಡನ ಈ ಭಾಗದಾಗ ಉಸ್ತುವಾರಿ ಮಂತ್ರಿ. 1 ದಿವಸ ಹಳ್ಳಿಗೆ ಬಂದಿಲ್ಲ. ನಾ ಪ್ರತಿ ಹಳ್ಳಿಗೆ ಹೋಗಿ ತಿರುಗಾಡಿ ಬಂದೀನಿ. ಯಾವ ಹಳ್ಳಿಗೆ ರೋಡ್ ಇಲ್ಲ, ಸರಿ ರೋಡು. ಯಾವ ಹಳ್ಳಿಗೆ ಕುಡಿಲಿಕ್ಕೆ ನೀರಿಲ್ಲ. ಯಾವ ಹಳ್ಳಿಯಾಗ ಬರೋಬ್ಬರ ಸಾಲಿಗಳಿಲ್ಲ. ಸಾಲಿಗೆ ಬರ್ತಾ ಇಲ್ಲ. ಪಂಚಾಯತ್ ರಾಜ್ ಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ಜನರ ಸಮಸ್ಯೆ ಸ್ಪಂದನೆ ಮಾಡಬೇಕು. ಇವತ್ತು ಪ್ರಿಯಾಂಕ್ ಖರ್ಗೆ MLA ಮಾಡಿ ಮಿನಿಸ್ಟರ್ ಮಾಡ್ಯಾರ. ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭಾದಾಗ MP ಅವರು ಲೀಡರ್ ಆಫ್ ಅಪೋಸಿಷನ್. ಅವ್ರಿಗೆ ಬೇಕಾದಾಗ ಎದ್ದು ನಿಂತ ಕೂಡಲೇ ಮಾತಾಡ್ರಂತ ಅವಕಾಶ ಕೊಡ್ತಾರೆ. ಅವ್ರಿಗೆ ಕೋಲಿ ಸಮಾಜ ಸಬ್ಜೆಕ್ಟ್ ಬಂದಾಗ ಕೋಲಿ ಸಮಾಜ ಸಬ್ಜೆಕ್ಟ್ ಜಗ್ಗೇಶ್ ಅವ್ರು ಹೇಳಿದ್ರು, ನಾವು ಲೋಕಸಭಾದಾಗ ಇರ್ತೀವಿ, ನಾವು ರಾಜ್ಯಸಭಾದಾಗ ಇರಲ್ಲ. ರಾಜ್ಯಸಭಾದಾಗ ಅಂದ್ರೆ ಮ್ಯಾಗಿನ ಇದ್ರದಾಗ ಕೋಲಿ ಸಮಾಜ ಎಷ್ಟಿದಾಗ ಆಗ್ಬೇಕಂತೇಳಿ ಡಿಸ್ಕಷನ್ ಬಂದಾಗ ಅವರು ಸದನ ಬಿಟ್ಟು ಬಾಯ್ಕಾಟ್ ಮಾಡ್ತಾರ. ಇದು ದಾಖಲಾದವ್. ನಮ್ಮಲ್ಲಿ ಜಗ್ಗೇಶ್ ಅವ್ರು ಹೇಳಿದ್ರು,
ದೊಡ್ಡ ದೊಡ್ಡ ನಾಯಕರು ಬಡವರ ಬಗ್ಗೆ ಚಿಂತೆ ಮಾಡೋರು ತಮ್ಮ ಅವಕಾಶ ಬಂದಾಗ ಬಾಯ್ಕಾಟ್ ಮಾಡ್ತಾರಂತ ಹೇಳಿದ್ರು. ಇವತ್ತು ಕೇಳ್ರಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಎಷ್ಟು ಬಾರಿ ನೀವು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿರಿ ಅಂತ ಹೇಳ್ರಿ. ಕೇವಲ ಎಲೆಕ್ಷನ್ ಬಂದಾಗ ಕೋಲಿ ಸಮಾಜ ಬೇಕು ಅವರಿಗೆ. 60-70 ವರ್ಷ ನಮಗೆ ಧೋಕಾ ಕೊಟ್ಟಾರ. ಅವ್ರು ಮನ್ಸು ಮಾಡಿದ್ರೆ ಅವಾಗೆ ನಾ ದೇವೇಂದ್ರಪ್ಪ ಗಾಳಪ್ಪ ನಿಮ್ಮ ಸಮಾಜದವರಿಗೆ ಅವ್ರಿಗೆ ನಾ ಪಾದಕ್ಕೆ ನಮಸ್ಕಾರ ಮಾಡ್ತೇನೆ. ವಿಠ್ಠಲ್ ಹೆರೂರಿಗೆ ನಾ ನಮಸ್ಕಾರ ಮಾಡ್ತೀನಿ. ಇವತ್ತು ಎಲ್ಲ ಕೋಶಿಶ್ ಮಾಡಿ ಸತ್ತೋದ್ರು. ಇವತ್ತು ನಮ್ಮ ಬಂಜಾರ ಸಮಾಜ SCಗೆ ಹಾಕ್ಬೇಕಂತಂದ್ರೆ ದೇವೇಂದ್ರಪ್ಪ ಗಾಳಪ್ಪ ಅನ್ನೋ ಪ್ರಯತ್ನ ಅದ ನಮ್ಮ ಬಂಜಾರ ಲಮಾಣಿ ಸಮಾಜಕ್ಕೆ ಬಂಧುಗಳೇ. ಅದಕ್ಕೆ ಇವು ಕಾಂಗ್ರೆಸ್ದವರು ಸೇಡಿನ ರಾಜಕೀಯ, ಸೇಡ್ ತೀರ್ಸ್ಕೋಬೇಕು. ನಾವು ಗೆದ್ದಿಸ್ಬೇಕಂತಾರೆ. ನಾವು ನಿಮ್ಮ ಜೊತೆ ಇರೋರು. ಈ ಕಾಂಗ್ರೆಸ್ ಅಭ್ಯರ್ಥಿ ಹೆಸರು ಹೇಳಲ್ಲ ನಾನು, ದೊಡ್ಡ ಮನೆಯವ್ರ ಅಡ್ಡ ಹೆಸರು. ಅವ್ರ ಬಗ್ಗೆ ನಾವು ಟೀಕೆ ಮಾಡಲ್ಲ. ಅವರು ಬಿಸಿಲಿನಾಗ ನಡಿಲಿಕ್ಕೆ ಆಗಲ್ಲ, ಬಿಸಿಲಿನಾಗ ತಿರ್ಲಿಕ್ಕೆ ಆಗಲ್ಲ. ಬೆಂಗಳೂರದಾಗಿದ್ದು AC ರೂಮ್ದಾಗಿದ್ದವರು, MLA MP IFP ಆಫೀಸ್ ಸಂಘಟಿದ್ದವರು, ಅವರಿಗೆ ಹಿಂಗೆ ಬಿಸಿಲಾಗ ಬಂದು ಅವರು ಏನಾದರೂ ಕೂಡ ಗೆದ್ದರೂ ಕೂಡ ಸೋತರೂ ಕೂಡ ಅವ್ರು ಯಾರ ಜೊತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ನಾವೇ ಮಣ್ಣಿನ ಮಕ್ಕಳು, ಬಿಸಿಲಾಗ ತಿರುಗಾಡೋರು. ನೀವು ಬೈರಿ ಬಿಡ್ರಿ ಏನೇ ಮಾಡ್ರಿ, ನಾವು ನಿಮ್ಮವರಿದ್ದೀವಿ, ನೀವು ತಿಳ್ಕೋಬೇಕು. ನೀವು ಎಲ್ಲಿ ಕರೆದಲ್ಲಿ ತಾಂಡಾಗ ಕರೀರಿ, ಊರಾಗ ಕರೀರಿ, ಹೈಜ್ವಾಡ್ರಾಗ ಕೊಡ್ರಿ, ಎಲ್ಲಿ ಕೊಡ್ರಿ, ಅಲ್ಲಿ ಕೂತಿ ನಿಮ್ಮ ಸಂಗಡ ಊಟ ಮಾಡೋರಿದ್ದೀವಿ ನಾವು, ನಿಮ್ಮ ಸಂಗಡ ಇರೋರಿದ್ದೀವಿ ನಾವು. ನಿಮ್ಮ ಕಷ್ಟವಾಗ ಗೊತ್ತವ, ಅವ್ರಿಗೆ ನಿಮ್ಮ ಕಷ್ಟ ಯಾರಿಗೂ ಗೊತ್ತಿಲ್ಲ. ಅಪ್ಪ ಲೋಕಸಭಾ, ಮಗ ವಿಧಾನಸೌಧ, ಈಗ ಹಳೆಯಾಗ ಇಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಮಾಡ್ತಾನೆ. ಅವ್ರು ರೊಕ್ಕ ಮಾಡ್ತಾರಂತ. ಅವ್ರು ದುಡ್ಡು ಏನಂತ ರಾಜಕೀಯ ಇನ್ವೆಸ್ಟ್ಮೆಂಟ್ ಯಾರು ಸಿಗಲಿಲ್ಲ. ದಲಿತರು ಈಗ ಲೆಫ್ಟ್ ಕಮ್ಯುನಿಟಿದವ್ರು ಯಾರು ಇಲ್ಲ, ಈ ಜಾತಿದವ್ರು ಯಾರೂ ಇಲ್ಲ ಗುಲ್ಬರ್ಗದಾಗ, ಲಮಾಣ್ಯರು ಯಾರೂ ಇಲ್ಲ ಕಾಂಗ್ರೆಸ್ದಾಗ, ಹರಿಜನರದಾಗ ರೈಟ್ ಕಮ್ಯುನಿಟಿದ ಯಾರೂ ಇಲ್ಲ. ಒಬ್ಬ ಬಡವನಿಗೆ, ವಿದ್ಯಾವಂತನಿಗೆ, ಹುಷಾರಿದ್ದವನಿಗೆ ಹುಡುಕಿ ರೊಕ್ಕಕ್ಕೆ ಹಾಕಿ ಅವನಿಗೆ ಗೆದ್ದುವಂಥ ಪ್ರಯತ್ನ ಮಾಡಿದ್ರೆ ಅವ್ರು ಯಾರು ಗೆದ್ದು ಬರ್ತಿದ್ರು. ಅವ್ರು ಈಗ ರಾಜಕೀಯ ಇನ್ವೆಸ್ಟ್ಮೆಂಟ್ ತಮ್ಮ ರೊಕ್ಕ ಬೇರೆಯವ್ರಿಗೆ ಯಾಕೆ ಹಾಕಮೋ? ಪಾಲಿಟಿಕಲ್ ಇನ್ವೆಸ್ಟ್ಮೆಂಟ್, ನಮ್ಮ ದುಡ್ಡು ಯಾಕೆ ಬೇರೆಯವ್ರಿಗೆ ಕೊಡಬೇಕು? ನಮ್ಮ ಮನೆಗೆ ರೊಕ್ಕ ಕೊಡೋಣ, ನಾವು ಇನ್ವೆಸ್ಟ್ ಮಾಡೋಣ, ನಾವು ದುಡಿಸೋಣ. ಇವತ್ತು MLAಗಳಿಗೆ, ಕಾಂಗ್ರೆಸ್ MLAಗಳಿಗೆ ಬಂದೂಕ್ ಪಾಯಿಂಟ್ ಮ್ಯಾಗ ಆನ್ ದ ಗನ್ ಪಾಯಿಂಟ್ ಅಂತೀವಿ ನಾವು. ಕಾಂಗ್ರೆಸ್ ಅವರಿಗೆ ಅಂಜಿಸಿ ಹೆದರಿಸಿ ನಮ್ಮ ಬಂಜಾರ ಸಮಾಜ ಕೆಲವ್ರು ನಾಯಕರಲ್ಲಿ ಕಾಂಗ್ರೆಸ್ದಾಗ ಮನೆ ನಾರಾಜ್ ಹೋಗಿ ಅವ್ರಿಗೆ ಹೇಳ್ತಾರ, ನಿಮ್ಮ ತಾಣದಾಗ ಇಷ್ಟು ಓಟ್ ಕೊಟ್ರೆ ಅಷ್ಟೇ ನಿಮಗೆ ಮುಂದೆ ಸೀಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಯಾದಗಿರಿ ಸುರಪುರ ಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜು ಗೌಡ ಹಾಗೂ ರಾಯಚೂರು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಪರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ರೋಡ್ ಶೋ ನಡೆಸಿದರು. ಸುರಪುರ ನಗರದ ವಾಲ್ಮೀಕಿ ಸರ್ಕಲ್ನಿಂದ ಆರಂಭವಾದ ರೋಡ್ ಶೋ ವಾಲ್ಮೀಕಿ ಸರ್ಕಲ್ನಿಂದ ಗಾಂಧಿ ಸರ್ಕಲ್ವರೆಗೆ ರೋಡ್ ಶೋ ನಡೆಯಿತು. ರೋಡ್ ಶೋನಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜು ಗೌಡ ಹಾಗೂ ರಾಜಾ ಅಮರೇಶ್ವರ ನಾಯಕ್ ಉಪಸ್ಥಿತರಿದ್ದರು. ನಡ್ಡಾ ರೋಡ್ ಶೋನಲ್ಲಿ ಸಾವಿರಾರು ಜನ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. आपसे निवेदन करने आया हूँ कि आप मोदी जी को प्रधानमंत्री बनाना है, 20वीं बार बनाना है, और इसके साथ साथ अमरेश्वर नायक जी को MP बनाना है और नरसिम्हा नायक जी को MLA बनाना है। करेंगे ना? करेंगे, दिखाएंगे। बहुत बहुत धन्यवाद।
करने के लिए और आपका आशीर्वाद लेने के लिए आया हूँ। हिंदी समझता है ना? समझते हैं ना? ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ.
ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.